ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಇವತ್ತು ಅಂತಂದರೆ, ನಾನು ಕೆಲವು ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಇದನ್ನು ಶಿವನ ಕಣ್ಣು ಬ್ಯಾಸ್ಕೆಟ್ ಹಾಕೋದನ್ನು ನೋಡಿ. ಶಿವನ ಕಣ್ಣು ಬ್ಯಾಸ್ಕೆಟ್ ಅಂತ ಹೇಳ್ತೀವಿ. ಈ ಥರ ಡಿಸೈನ್ ಬರುತ್ತೆ. ಮಾಮೂಲಿದು ಕೂಡ ತೋರಿಸಿದ್ದೀನಿ, ಮಾಮೂಲಿ ವಯರ್ ಬ್ಯಾಸ್ಕೆಟು. ಇದು ಶಿವನ ಕಣ್ಣು ಬ್ಯಾಸ್ಕೆಟು ನೋಡಿ. ಹಿಂಗೆ ನೋಡಿದ್ರೆ ಶಿವನ ಕಣ್ಣು ಥರ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಶಿವನ ಕಣ್ಣು ಬ್ಯಾಸ್ಕೆಟ್ ಅಂತ ಹೇಳ್ತಾರೆ ನೋಡಿ. ಇದನ್ನು ಅಪ್ ಟು ವಿಡಿಯೋದಲ್ಲಿ ತಳ ಹಾಕೊಂಡಿರೋದು ಮತ್ತು ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋ ನೋಡಿ, ಖಂಡಿತ ನಿಮಗೂ ಕೂಡ ಬರುತ್ತೆ, ಟ್ರೈ ಮಾಡ್ಬೋದು. ಶಿವನ ಕಣ್ಣು ಬ್ಯಾಸ್ಕೆಟು ಮತ್ತು ನೋಡಿ, ತಳನ ನಾರ್ಮಲ್ ಹಾಕಿದ್ದೀನಿ. ಇದು ನಾರ್ಮಲ್ಲು, ಇದು ಶಿವನ ಕಣ್ಣು ಮೇಲ್ಗಡೆ ಅಪ್ ಟು ರನ್ ಆಗಿ ಮೇಲೆ ಬರುತ್ತಲ್ವ ಬ್ಯಾಸ್ಕೆಟು, ಅದು ಶಿವನ ಕಣ್ಣು ಹಾಕಿದ್ದೀನಿ. ತಳ ಮಾತ್ರ ನಾರ್ಮಲ್ ಹಾಕಿದ್ದೀನಿ. ಶಿವನ ಕಣ್ಣನ್ನೇ ತಳ ಕೂಡ ಹಾಕ್ಕೊಂಡು ರನ್ನಿಂಗ್ ವಯರಿಂದ ಹಾಕ್ಕೊಳ್ಬೋದು. ಶಿವನ ಕಣ್ಣು ತಳನೂ ಶಿವನ ಕಣ್ಣು ಹಾಕ್ಕೊಂಡು ಮೇಲ್ಗಡೆನೂ ಹಾಕ್ಕೊಳ್ಬೋದು. ಬಟ್ ನಾನು ಇದು ಗಟ್ಟಿ ಚೆನ್ನಾಗಿರುತ್ತೆ ಅಂತ ಈ ಥರ ನಾರ್ಮಲ್ ನಾಟ್ ಹಾಕ್ಬಿಟ್ಟು ಆಮೇಲೆ ಶಿವನ ಕಣ್ಣು ನಾಟನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬ್ಯಾಸ್ಕೆಟ್ ಫುಲ್ ಆಗೋವರೆಗೂ ವಿಡಿಯೋ ತೋರಿಸ್ತೀನಿ. ಆಲ್ಮೋಸ್ಟ್ ಇದು ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಡಿಫ್ರೆಂಟಾಗಿರುತ್ತೆ. ನಾನು ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಬ್ಯಾಸ್ಕೆಟ್ ಯಾವ್ಯಾವ ಥರ ಹಾಕ್ತೀನಿ ಅಂತ ನೋಡಿ. ಇದು ಕೂಡ ಒಂದು ಬ್ಯಾಸ್ಕೆಟು. ಈ ಬ್ಯಾಸ್ಕೆಟು ಪಾರ್ಸಲ್ ವಯರ್ ಬರುತ್ತಲ್ವಾ, ಪಾರ್ಸಲ್ ವಯರ್ ಅಲ್ಲಿ ಹಾಕಿರೋದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಪಾರ್ಸಲ್ ವಯರಲ್ಲಿ ಹಾಕಿರೋದು ನೋಡಿ. ಇಲ್ಲಿ ಒಳಗಡೆ ಕೊಟ್ಟಿದ್ದೀನಲ್ವಾ, ಇದು ಪಾರ್ಸಲ್ ವಯರಲ್ಲಿ ಹಾಕಿರೋದು ನೋಡಿ ಬ್ಯಾಸ್ಕೆಟ್. ಇದು ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟು. ಇದನ್ನು ಕೂಡ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಖಂಡಿತ ಇದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ಇದು ಮಾಮೂಲಿ ಸಾದಾ ನಟ್ ನೋಡಿ. ಇದು ಮಾಮೂಲಿ ಸಾದಾ ನಟ್ಟು. ಇದು ಬಾಕ್ಸ್ ಟೈಪ್ ಹಾಕಿದ್ದೀನಿ. ಇದನ್ನು ಕೂಡ ಈ ಬಾಕ್ಸ್ ಯಾವ ರೀತಿ ಹಾಕೋದು ಅನ್ನೋದನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನನಗೆ ಒಂದು 5-6 ಆರ್ಡ್ರ್ಗಳಿದೆ, ಹಾಗಾಗಿ ಮತ್ತೆ ಬ್ಯಾಸ್ಕೆಟ್ನ ಶುರು ಮಾಡಿದ್ದೀನಿ. ಈಗ ಯಾರಾದರೂ ಕೇಳ್ತಾರಲ್ವ, ನನಗೊಂದು ಪೂಜಾ ಬ್ಯಾಸ್ಕೆಟ್ ಹಾಕ್ಕೊಡಿ, ನನಗೊಂದು ಬ್ಯಾಗ್ ಹಾಕ್ಕೊಡಿ ಅಂತ ಕೇಳಿದಾಗ ನಾವಿಲ್ಲ ಅನ್ನೋಕ್ಕಾಗಲ್ಲ. ನಾನು ಹೇಳಿದ್ದೀನಿ ವಿಡಿಯೋಗಳಲ್ಲೆಲ್ಲ, ಬಿಸ್ನೆಸ್ ಪರ್ಪೋಸಿಗೆ ಕೂಡ ನಾವು ಮಾಡ್ಬೋದು ಅಂತ. ನಾನು ಹಾಕಿದಂಥ ಬ್ಯಾಗ್ಗಳು ಅಲ್ಲೇ ಮನೆಯಲ್ಲಿದ್ದವೇ ಒಂದು 3-4 ಬ್ಯಾಗು ಸೇಲ್ ಆಗಿದ್ದಾವೆ. ಮತ್ತು ಒಂದು 4-5 ಜನ ಕೇಳಿದ್ದಾರೆ ನನ್ನನ್ನು, ಬ್ಯಾಸ್ಕೆಟ್ ನನಗೆ ಇನ್ನೊಂದೆರಡು ಹಾಕ್ಕೊಡಿ ಬೇಕು ಅಂತ. ಹಾಗಾಗಿ ಅವರಿಗೆ ಬ್ಯಾಸ್ಕೆಟ್ ಹಾಕ್ಕೊಡ್ಲಿಕ್ಕೆ ಅಂತೇಳ್ಬಿಟ್ಟು ಮತ್ತೆ ವಯರ್ಗಳೆಲ್ಲ ತಗೊಂಬಂದಿದ್ದೀನಿ ನೋಡಿ. ಎಲ್ಲ ತಗೊಂಬಂದು ಇಟ್ಕೊಂಡಿದ್ದೀನಿ, ಕಲರ್ ವಯರ್ಗಳೆಲ್ಲ ತಗೊಂಬಂದು ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಮೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಬೋದು ಅಂತ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ. ನೀವು ಕೂಡ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು. ನಾವು ಯಾವ ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡು. ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ. ಬ್ಯಾಂಗಲ್ ಸ್ಟೋರಲ್ಲಿ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಇದು ಸಿಂಬೆ ರೋಲ್ ವಯರು. ಸಿಂಬೆದು ವಯರ್ ಕೊಡಿ ಬ್ಯಾಸ್ಕೆಟ್ ಹಾಕೋದು ಅಂತ ಕೇಳಿದ್ರೆ ಖಂಡಿತ ಕೊಡ್ತಾರೆ. 45-50 ರುಪೀಸು ಒಂದು ಸಿಂಬೆ, ಅಂದರೆ ಈ ಥರ ಒಂದು ರೋಲು ನೋಡಿ. ಈ ಥರ ಒಂದು ರೋಲ್ ಬರುತ್ತೆ. ನಮಗೆ ಎಷ್ಟು ರೋಲ್ ಬ್ಯಾಸ್ಕೆಟ್ ಬೇಕೋ ಅಷ್ಟು ರೋಲ್ದು ನಾನು ಹಾಕೋಬೋದು. ಇದಕ್ಕೆ ಒಂದು 3 ರೋಲ್ ಆಗುತ್ತೆ. ನಾನು ಇದನ್ನು ಶಿವನ ಕಣ್ಣು ತೋರಿಸ್ತಾ ಇದ್ದೀನಲ್ವ, ಇದಕ್ಕೆ 3 ರೋಲ್ ಆಗುತ್ತೆ. 3 ರೋಲಿಗೆ ಬ್ಯಾಸ್ಕೆಟ್ ಎಷ್ಟು ಬರುತ್ತೆ ಅಂತಂದರೆ, ನಾನು ಒಂದು ಅಪ್ ಟು ಬ್ಯಾಗು ಹ್ಯಾಂಡಲ್ ಹಾಕೋವರೆಗೂ ತೋರಿಸಿದ್ದೀನಿ. ಪಾರ್ಟ್ 6ವರೆಗೂ ತೋರಿಸಿದ್ದೀನಿ. ಅದರಲ್ಲಿ ತೋರಿಸಿದ್ದೀನಿ ಅಂದರೆ 3 ಸಿಂಬೆಗೆ ಎಷ್ಟು ವಯರ್ ಬ್ಯಾಸ್ಕೆಟ್ ಬರುತ್ತೆ ಅಂದರೆ, ಒಂದು ಮಾಮೂಲಿ ಸಿಂಪಲ್ಲು ಒಂಚೂರು ಲಂಚ್ ಬ್ಯಾಗ್ ಬರುತ್ತಲ್ವ ಮಕ್ಕಳದೆಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ ಅಷ್ಟೇ. ಇನ್ನು ನಮಗೆ ದೊಡ್ಡ ಸೈಜ್ ಬೇಕು ಅಂತಂದರೆ ಸಿಂಬೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೊಡ್ಡ ಸೈಜಿಂದು ಬೇಕು ಅಂದರೂ ಕೂಡ ನಾನು ಕಮೆಂಟ್ ಮಾಡಿ ಕೇಳಿದ್ರೆ ಖಂಡಿತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಈಗ ತಗೊಂಡಿರೋ ಅಂಥದ್ದನ್ನು ತೋರಿಸ್ತೀನಿ, ಯಾವ ಕಲರಲ್ಲಿ ಹಾಕ್ತಾಯಿದ್ದೀನಿ ಅಂತ. ಅದು ಕೊಡಪ್ಪ, ಫುಲ್ ಕೊಡು. ಈಗ ಒಂದು ಬ್ಯಾಸ್ಕೆಟು, ಇನ್ನೊಂದು ಆರ್ಡ್ರು ಬಂದಿದೆ ನನಗೆ. ಇದೇ ಕಲರ್ ಬೇಕು ಅಂತ ಕೇಳಿದ್ದಾರೆ ನೋಡಿ. ಡಾರ್ಕ್ ಮೆರೂನು, ಬ್ರೌನು, ಕಾಫಿ ಕಲರ್. ಕಾಫಿ ಕಲರ್ ನೋಡಿ. ಈ ಕಲರ್ದು ಇದು 2 ಪೀಸಸ್ನ ಡಿಸೈನ್ ಪರ್ಪೋಸಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಳಗಡೆ ಇದನ್ನು ಸೇರಿಸ್ತೀನಿ, ಗೊತ್ತಾಗುತ್ತೆ ಯಾವ ಥರ ಅಂತ. ಸ್ವಲ್ಪ ಅಂದರೆ ಯಾವ ಥರ ಬರುತ್ತೆ ಗೊತ್ತಾ ನೋಡಿ. ಇಲ್ಲಿ ಪಿಂಕ್ ಬಂದಿದೆ ಅಲ್ವಾ 3 ಲೈನು, ಅದೇ ಥರ ಇದರಲ್ಲಿ ಗ್ರೀನ್ ಇದೆ ಅಲ್ವಾ, ಅದು ಈ ಬ್ಯಾಗ್ ಮೇಲೆ ಬರುತ್ತೆ. ಆ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಈ ಥರ ತಗೊಂಡಿದ್ದೀನಿ. 2 ತಗೊಂಡಿದ್ದೀನಿ. ಇದರಲ್ಲಿ 4 ತಗೊಂಡಿದ್ದೀನಿ ನೋಡಿ. ಪಿಂಕು, ಎಲ್ಲೋ ಒಳಗಡೆ ಪಿಂಕ್ 4 ತಗೊಂಡಿದ್ದೀನಿ. ಇದರಲ್ಲಿ ಗ್ರೀನನ್ನು 2 ಪೀಸ್ ತಗೊಂಡಿದ್ದೀನಿ.
ಬನ್ನಿ ಯಾವ ರೀತಿ ತಳ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಯಾರಾದರೂ ಒಬ್ಬರು ಎಲ್ಪಿಗಿದ್ರೆ ಬೇಗ ಫಾಸ್ಟಾಗಿ ಹಾಕೊಳ್ಬೋದು. ಈ ಥರ ಫೋಲ್ಡ್ ಮಾಡಿರೋದನ್ನು ಒಂದೊಂದೇ ಕೊಟ್ಟರೆ ಚೆನ್ನಾಗಿ ಫಾಸ್ಟಾಗಿ ಹಾಕೊಳ್ಬೋದು ತಳನ. ಇವತ್ತು ಸಂಡೇ ಅಲ್ವಾ, ನನ್ನ ಮಕ್ಕಳಿದ್ದಾರೆ, ಚಿಕ್ಕವಳು ಫೋಲ್ಡ್ ಮಾಡಿರೋದನ್ನು ಕೊಡ್ತಾವಳೆ, ನಾನು ತಳ ಹಾಕ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇದನ್ನು ಕ್ರೀಮ್ ಕಲರಲ್ಲಿ ಹಾಕೊಳ್ತಾ ಇದ್ದೀನಿ. ರನ್ನಿಂಗ್ ವೈರು ಕ್ರೀಮ್ ಕಲರ್. ಕೊಡು, ಒಂದು ಪೀಸ್ ಕೊಡು. ಯಾವುದು? ಮೆರೂನ್. ನೋಡಿ, ಮೊದಲಿಗೆ ಇದನ್ನು ತಗೊಂಡಿದ್ದೀನಿ ಫೋಲ್ಡ್ ಮಾಡಿರೋ ಅಂಥದ್ದನ್ನು. ಇದು ಮಾಮೂಲಿನ ಬಿಸ್ಕೆಟ್ ಬ್ಯಾಗ? ಮಾಮೂಲಿ ನಟ್. ನೋಡಿ, ಮೊದಲಿಗೆ ನೋಡಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇಂಟು ಮಾರ್ಕ್ ಥರ ಈ ಬ್ರೌನ್ ಕಲರ್ ಇದೆ ಅಲ್ವಾ, ಇದನ್ನು ಇದರೊಳಗಡೆ ಸೇರಿಸಿ ಇವೆರಡನ್ನೂ ಈ ಥರ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ, ಈ ಥರ ಸೆಕ್ಯೂರ್ ಮಾಡ್ಕೊಂಡು ಈ ಕ್ರೀಮ್ ಕಲರ್ನ ತೆಗೆದು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಮತ್ತು ನೋಡಿ, ಇದನ್ನು ತೆಗೆದು ಇದರೊಳಗಡೆ ಹಾಕಬೇಕು. ಯಾವುದು? ನಾನು ಫಸ್ಟ್ ವೇಸ್ಟ್ ಪೀಸಲ್ಲಿ ತೋರಿಸಿದ್ದೀನಿ. ವೇಸ್ಟ್ ಪೀಸಲ್ಲಿ ಕೂಡ ತೋರಿಸಿದ್ದೀನಿ, ನನ್ನ ಚಾನಲಲ್ಲಿದೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಫಸ್ಟು ವೇಸ್ಟ್ ಪೀಸಲ್ಲಿ ತೋರಿಸ್ಬೇಕಿತ್ತು ಅಂತ. ತೋರಿಸಿದ್ದೀನಿ, ಹೋಗಿ ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ನೋಡಿದ್ರೆ ಯಾವ ಥರ ನಾಟ್ ಹಾಕೋದು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ನೋಡಿ, ಈಗ ಒಂದು ಫ್ಲವರ್ ಆಯಿತು. ನೋಡಿ, ಒಂದು ಫ್ಲವರ್ ಆಯಿತು. ಅಪ್ ಟು 26 ಇದೇ ರೀತಿ ನಾನು ಜಾಯಿಂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಕೊಡಪ್ಪ. ಇದರಲ್ಲಿ ನೆಲ್ಲಿಕಾಯಿ ಡಿಸೈನ್ ಕೂಡ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡ್ಬೋದು. ನೆಲ್ಲಿಕಾಯಿ ಡಿಸೈನ್ ಹಾಕ್ಬೋದು. ಮತ್ತು ಬಿಸ್ಕೆಟ್ ನಾಟ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಚಾಕ್ಲೇಟು ಬಿಸ್ಕೆಟು ಎರಡೂ ಸೇಮ್ ಬರುತ್ತೆ. ಬಟ್ ಬಿಸ್ಕೆಟ್ ನಟ್ ಸ್ವಲ್ಪ ದೊಡ್ಡದು ಬರುತ್ತೆ, ಚಾಕ್ಲೇಟ್ ನಾಟು ಅದರಲ್ಲಿ ಹಾಫ್ ಬರುತ್ತೆ. ಚೆನ್ನಾಗಿರುತ್ತೆ ಅದು ಕೂಡ. ನಾನು ತುಂಬ ವರ್ಷದಿಂದ ವಯರ್ ಬ್ಯಾಸ್ಕೆಟ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾವತ್ತಿದ್ರೂ ಓಲ್ಡ್ ಈಸ್ ಗೋಲ್ಡನೇ. ನಿಜ, ಇದೆಲ್ಲ ಓಲ್ಡ್ ಆಯಿತು ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಬೆನಿಫಿಟ್ ಆಗೇ ಇದೆ. ಕಾಣಿಸ್ತಾ ಇಲ್ಲ ನಿಮಗೆ ನಾನು ಹಾಕೋದು? ಈಗ ಕಾಣಿಸುತ್ತೆ. ಈಗ ಒಂದೇನಾದರೂ ನಾವು ದೇವಸ್ಥಾನಗಳಿಗೆ ಮತ್ತು ಏನಾದರೂ ಮಾರ್ಕೆಟ್ಗೆಲ್ಲ ಹೋಗ್ತಾ ಇರ್ತೀವಿ ಕಾಮನ್ನಾಗಿ, ಆಗ ಕವರ್ ತಗೊಂಡೋಗೋದು ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ನಾವೇ ಒಂದು ಬ್ಯಾಸ್ಕೆಟನ್ನು ಹಾಕಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಬಟ್ ಬಿಸ್ನೆಸ್ ಪರ್ಪೋಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದು ತಮಾಷೆಗೆ ಹೇಳ್ತಿಲ್ಲ, ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ. ಕೇಳಿ, ನಾನು ಓದ್ ವಿಡಿಯೋದಲ್ಲೂ ಇದನ್ನೇ ಹೇಳಿದ್ದೀನಿ. ತಮಾಷೆಗೆ ಹೇಳ್ತಿಲ್ಲ, ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಅಂತ. ಬಟ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಮನೇಲಿ ಫ್ರೀಯಾಗಿರೋರು ಖಂಡಿತ ಟ್ರೈ ಮಾಡಿ. ಬ್ಯಾಸ್ಕೆಟ್ಗಳು ಸೇಲ್ ಮಾಡ್ಬೋದು. ಈಗ ನಾನು ಮನೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡ್ಕೊಂಡು, ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಬ್ಯಾಸ್ಕೆಟ್ ಕೂಡ ಹಾಕ್ತಾಯಿದ್ದೀನಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬೆನಿಫಿಟ್ ಇದೆ, ಬಟ್ ನಾವು ಹಾಕಿ ಕೊಡೋದ್ರ ಮೇಲೆ ಡಿಪೆಂಡು. ಫಾಸ್ಟಾಗಿ ಈಗ ಯಾರಾದರೂ ಇವತ್ತು ಕೇಳಿದ್ರು ಅಂದರೆ ಆಯಿತು ಹಾಕ್ಕೊಡ್ತೀನಿ, ಒಂದು 4-5 ಡೇಸಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡು ಹಾಕ್ಕೊಟ್ರೆ ಮತ್ತು ಇನ್ನೊಬ್ಬರು ಕೇಳ್ತಾರೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಕೆಲವರು. ಕೆಲವರಿಗೆ ಅನಿಸುತ್ತೆ ಓಲ್ಡ್ ಆಯಿತು ಅಂತ, ಬಟ್ ತುಂಬ ಅಂದರೆ ತುಂಬ ಲೈಫ್ ಬರುತ್ತೆ ಬ್ಯಾಗ್ಗಳು. ನನ್ನ ಹತ್ರ ಇವತ್ತಿಗೂ ಒಂದು 10 ಇಯರ್ಸ್ ಬ್ಯಾಕಲ್ಲಿ ಹಾಕಿರೋ ಅಂಥ ಬ್ಯಾಗ್ಗಳು ಇವತ್ತಿಗೂ ಯೂಸ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದು ವಾಶ್ ಕೂಡ ಮಾಡ್ಬೋದು. ವಾಶ್ ಮಾಡಿದ್ರೆ ಹೊಸ ಥರ ಆಗುತ್ತೆ. ಕೆಲವೊಂದು ವಯರ್ಗಳು ಕಲರ್ ಹೋಗುತ್ತೆ, ಅದನ್ನು ನೋಡ್ಕೊಂಡು ತರಬೇಕು. ಕೆಲವೊಂದು ವಯರ್ಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆಷ್ಟು ಗಟ್ಟಿ ಇದೆ ಗೊತ್ತಾ ವಯರು? 6-8. ಕೆಲವೊಂದು ಸ್ವಲ್ಪ ಮೆದು ಇರುತ್ತೆ, ಒಂದೊಂದು ಕಲರ್ ಬಿಡುತ್ತೆ, ಒಂದೊಂದು ತೀರಾ ಸಾಫ್ಟ್ ಇರುತ್ತೆ ವಯರ್ಗಳು. ನೋಡಿಕೊಂಡು ಈ ಕಂಪ್ನಿ ಕಾಂಬಿನೇಷನ್ನು ಸ್ವಸ್ತಿಕ್ ಅಂತ, ಸ್ವಸ್ತಿಕ್ ಕೋನ್ ಅಂತ ಸಿಗುತ್ತೆ ನೋಡಿ. ಸ್ವಸ್ತಿಕ್, ಈ ಥರ ಸ್ವಸ್ತಿಕ್ ಸಿಂಬಲ್ ಇರುತ್ತೆ. ಇದನ್ನು ನೋಡ್ಬಿಟ್ಟು ತಗೊಂಡು ಬನ್ನಿ. ಬೇರೆ ಯಾವುದೇ ಕಂಪ್ನಿ ಅಷ್ಟು ಚೆನ್ನಾಗಿರಲ್ಲ. ಇದು ಸ್ವಸ್ತಿಕ್ ಅಂತೂ ಸೂಪರಾಗಿರುತ್ತೆ. ನಾನು ಭಾಳ ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ವಸ್ತಿಕ್ ಕೋನ್
ಅಲ್ಲ old ಸ್ವಸ್ತಿಕ್ ಕೋನ್ ಅಲ್ಲಮ್ಮ ಅದು. cane. ಕೊಡು. ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಬರುತ್ತೆ. ಈಗ ಅಷ್ಟು ಬ್ಯುಸಿ ಇರಲ್ಲ. ಈಗ ಎಕ್ಸಾಮ್ ಮುಗಿದ್ಮೇಲೆ ಮಕ್ಳುಗಳದು ಓದಿಸೋದು ಡ್ಯೂಟಿ ಇರಲ್ಲ, ಮನೇಲಿ ಫ್ರೀಯಾಗಿರ್ತೀವಿ. ಈ ಥರ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ನಾನು ಮ್ಯಾಟ್ ಕೂಡ ಓಲ್ಡ್ ಸ್ಯಾರಿಗಳಲ್ಲಿ ಮ್ಯಾಟ್ ಕೂಡ ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ಖಂಡಿತ ಅದನ್ನು ಕೂಡ ತೋರಿಸ್ತೀನಿ ಮ್ಯಾಟ್ ಹಾಕೋದು ಯಾವ ರೀತಿ ಅಂತ. ಸಂಜೋಣ. ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಅಪ್ ಟು ಎಂತವರೆಗೂ ಹಾಕ್ಕೊಂಡು ಸಿಗ್ತೀನಿ. ನೋಡಿ ಈಗ ತಳ ಒಂದು ಲೈನ್ ಹಾಕಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆಯಾ? ಈ ಥರ ಕ್ರೀಮ್ ಮತ್ತು ಮೆರೂನು ನೋಡಿ ಸೆಂಟ್ರಲ್ಲಿ ಗ್ರೀನ್ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಈ ಕಡೆ ಏನು ಮೆಜರ್ಮೆಂಟ್ ತಗೊಂಡಿರ್ತೀವಿ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಕಟ್ ಮಾಡ್ತೀನಿ. ಕಟ್ ಮಾಡಿ ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಳ್ಬೇಕು. ಹಿಂಗೆ ನಾನು 12 ಲೈನ್ ಹಾಕ್ಕೊಳ್ತೀನಿ. ನೋಡಿ ಈಗ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಈಗ ಇದನ್ನ ಈ ಕಡೆ ತಿರುಗಿಸ್ಕೊಂಡು ಈಗ ಇಲ್ಲಿಂದ ಹಾಕ್ಕೊಳ್ಬೇಕು. ಇಲ್ಲಿಂದ ಮತ್ತೆ ಈಗ ಈ ಥರ ಶುರು ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಲೈನು. ತುಂಬಾ ಚೆನ್ನಾಗಿರುತ್ತೆ ಇದು ಕಲರ್ ಕೂಡ. ನೋಡಿ ಕಲರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗಿರುತ್ತೆ ಕಲರು. ನೋಡಿ ಈ ಥರ ಅಪ್ ಟು 12 ಲೈನು ಹಾಕ್ಕೊಂಡು ಸಿಗ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ನಾನು ಹಾಕೋಂಥ ವಿಡಿಯೋನ ಫಸ್ಟು ನೀವು ನೋಡ್ಬೋದು. ಹೇಗೆ ಬಂತು ವಯರ್ ಬ್ಯಾಸ್ಕೆಟ್ ತಳ ಹಾಕಿರೋದು ಅಂತ ಖಂಡಿತ ಮರಿದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿದ್ದಾವೆ ಬ್ಯಾಗ್ಗಳು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.